ನೋಡ್ರಿ ದುಡ್ಡು ಕೊಡ್ತಾ ಇದ್ದೀನಿ ನಮ್ಮ ಜಾಣೆ ಮಗಳಿಗೆ. ನೀನು ಇಲ್ಲಿ ದಿನ ದಡ್ಡತನ ತೋರಿಸ್ತೆ ಏನು ಗೊತ್ತಾ? ಈ ಕಡೆ ಬಾ ಮಗಳೇ, ಗಾಡಿ ಬರ್ತೈತಲ್ಲಿ. ಆ ಕಡೆ ಈ ಕಡೆ ನೋಡ್ತಾ ಇರ್ಬೇಕು. ಏನಮ್ಮ ನಿನ್ನ ಮಗಳು ನಿನ್ನ ಮೀರಿಸ್ತಾಳೆ ಚೌಕಾಸಿಲಿ. ನೋಡ್ರಿ ವಿಳೆದೆಲೆ ಈಗ ಬರೀ 20 ರೂಪಾಯಿ ಒಂದು ಕಟ್ಟು. ಆಗಲ್ಲ ಬೇಡ್ಕೊಳೋದಕ್ಕೆ. ಬಾರ ಆಯ್ತಾ ಕೊಡು. ಎಲ್ರಿಗೂ ನಮಸ್ಕಾರ. ಇವತ್ತು ಮಧುಗಿರಿ ಸಂತೆಗೆ ಬಂದಿದ್ದೀವಿ, ಬುಧವಾರ. ಮೇಡಮ್ ಹಾಯ್ ಮಾಡಿ. ಶ್ರೀಮತಿಯವರು ನಮ್ಮ ಜಾಣೆ ಮಗಳನ್ನು ಕರ್ಕೊಬಂದಿದ್ದೀನಿ. ಈ ಸಂತೆ ವಿಶೇಷ ಏನು ಗೊತ್ತಾ ಇವತ್ತಿಂದು? ನಮ್ಮ ಜಾಣೆ ಮಗಳನ್ನೇ ಸಂತೆಗೆಲ್ಲ ತೊಗೊಳೋದು ಏನೇನು ಬೇಕೋ ಅದು ಏನೇನು ತಗೋತಾಳೆ ನೋಡೋಣ ಇವತ್ತು ಸಂತೆನಲ್ಲಿ. ನೋಡ್ರಿ ದುಡ್ಡು ಕೊಡ್ತಾ ಇದ್ದೀನಿ ನಮ್ಮ ಜಾಣೆ ಮಗಳಿಗೆ. ತಾಳಮ್ಮ ಎಷ್ಟೈತೆ ಎಣಿಸ್ಕೊ. ಹೇಳಿದ್ದು ನಾನು 300 ರೂಪಾಯಲ್ಲಿ ನೀವು ಅಮ್ಮ ಅಡುಗೆ ಮಾಡೋದಕ್ಕೆ ಒಂದು ವಾರಕ್ಕಾಗೋಷ್ಟು ತರಕಾರಿ ತೊಗೋಬೇಕು. ಅದೇ ನಿಂಗೆ ಚಾಲೆಂಜ್ ಇವತ್ತು. ಆಮೇಲೆ ಇನ್ನೊಂದು ಹಾಂ ಒಂದೆರಡು ನಿನ್ಗ ಶಾರ್ಟೇಜ್ ಬಂದರೆ ಕೊಡ್ತೀನಿ. ಆಮೇಲೆ ಇನ್ನೂ ಒಂದು ಕಂಡೀಷನ್. ಹಾಂ ಹಾಂ ಇವಳು 200 ರೂಪಾಯಿಗೆ ಮನೆಗೆ ಏನೇನು ಬೇಕಾದ್ರೆ ತರಕಾರಿ ತೊಗೊಂಡು 100 ರೂಪಾಯಿ ಅವ್ಳು ತೊಗೋಬೋದು. ಆಮೇಲೆ ಅವ್ಳು ಏನಂದ್ರೆ ಅದೇ ತೊಗೊಬಿಟ್ರೆ ಆಮೇಲೆ ನಿನ್ಗೆ ಅಡುಗೆ ಮಾಡೋದಕ್ಕಿರಲ್ಲ. ಆಮೇಲೆ ಆಗಲ್ಲ. ಈಗ ಒಂದು ಕೆಲಸ, ಇನ್ನೂ ಒಂದು ಬದನೆಕಾಯಿ, ಟೊಮೊಟೊ, ಹಸಿಮೆಣ್ಸಿಕಾಯಿ ಈ 3 ತಗೊಳಂಗಿಲ್ಲ. ನಾವು ಬೆಳೆದಿದ್ದೀವಿ, ನಮ್ಮ ಮನೇಲಿ ಬೆಳೀತಾ ಇದ್ದೀವಿ. ಅವು ಬಿಟ್ಟು ಬೇರೆ ತರಕಾರಿ ತಗೋಬೇಕು ಅಲ್ವೇನಮ್ಮ? ನೀನೇನಾದರೂ ಹೇಳೋದಿದೆಯಾ? ಹಾಂ ಕಂಡೀಷನ್ ಓಕೆ. ಆದರೆ ನೀನು ಹಗಲಲ್ಲ ಪದೇ ಪದೇ ಅಮ್ಮನಿಗಾಗಲಿ ಅಥವಾ ನನಗಾಗಲಿ ಇದು ತಗೊಳ್ಳೋಣ ಅಂತ ಕೇಳಬಾರ್ದು. ಆಪ್ಷನ್ ಕೊಡ್ತೀನಿ ಅದಕ್ಕೂ, ಆಯಿತಾ? ಒಂದು ಸಲ ಅಮ್ಮನೊಂದು ಸಲ ಕೇಳ್ಬೋದು, ಅಮ್ಮನ ಹತ್ರ ಒಂದೇ ಸಲ ಕೇಳೋಕ್ಕಾಗೋದು. ಅಮ್ಮ ಪ್ರತಿ ತರಕಾರಿಗಲ್ಲ, ಒಂದೇ ಸಲ ಕೇಳ್ಬೋದು ಅಷ್ಟೇ ನೀನು. ಅಮ್ಮ ಇದು ತಗೊಂಡ್ಲಾ ಬೇಡವಾ ಅಷ್ಟೇ, ಒಂದು ಸಲ. ಹೋಲಿ 2 ಸಲ ಆಪ್ಷನು, 2 ಸಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಅವ್ರೇನಾದರೂ ರೇಟ್ ಜಾಸ್ತಿ ಹೇಳಿದ್ರೆ ನೀವು ಕಡಿಮೆ ಮಾಡ್ಕೊಬೇಕಿತ್ತು ತೊಗೋಬೋದು. ಏನಮ್ಮ ಇನ್ನೊಂದು ಹೇಳು. ಅವ್ರೇನಾದರೂ ರೇಟ್ ಜಾಸ್ತಿ ಹೇಳಿದ್ರೆ ನಾನು ತೊಗೋತಾ ಇದ್ದೀನಿ, ಒಂದು 5 ರೂಪಾಯಿ ಕಡಿಮೆ ಮಾಡ್ಕೊಡಿ ಅಥವಾ 10 ರೂಪಾಯಿ ಕಡಿಮೆ ಮಾಡ್ಕೊಡಿ ಅಂತ ಹೇಳ್ಬೇಕಾದ್ರೂ ತೊಗೋಬೋದು. ಹಾಂ ಇನ್ನೂ ಒಂದು ಹೇಳಿದ್ದು ನೆನಪಾಯ್ತಾ? ಅಮ್ಮನ ಹತ್ರ 2 ಸಲ ಮಾತ್ರ ಕೇಳ್ಬೋದು ನೀನು ಇಷ್ಟೀ ಸಂತೇನೆ. ನನ್ನ ಹತ್ರ 2 ಸಲ ಅಷ್ಟೇ, ಓಕೆನಾ? ನಡಿ. ಇದೆಲ್ಲ ಇಲ್ಲಿ ನೋಡು, ಈ ಥರ ತಗೊಳಂಗಿಲ್ಲ. ಅಡುಗೆ ಮಾಡೋಕ್ಕೆ ತರಕಾರಿ ಮಾತ್ರ ತಗೋಬೇಕು. ಹಾಂ ನಿನ್ಗೆ ಎಲ್ಲಿ ಚೆನ್ನಾಗಿ ಕಾಣುತ್ತೋ ತರಕಾರಿ, ನಿನ್ಗೆ ಎಲ್ಲಿ ತರಕಾರಿ ಚೆನ್ನಾಗಿ ಕಾಣುತ್ತೋ, ಎಲ್ಲಿ ತೊಗೋಬೇಕು ಅನ್ಸುತ್ತೋ ಅಲ್ಲಿ ತಗೋ, ಆಯಿತಾ? ಹುಷಾರು, ಗಾಡಿ ಬರ್ತಾವೆ ಆ ಕಡೆ ಈ ಕಡೆ ನೋಡ್ಕೊಂಡು ನಡಿಬೇಕು. ಏನು ಬೇಕು ಮಗಳೇ? ನೀನೇ ಹಾಯ್ಕೊಂಡು ನೀನೇ ಹಾಕ್ಕೋಬೇಕು. ಬೇಕಾದ್ರೆ ಬ್ಯಾಗ್ ಕೊಡು ನನ್ನ ಕೈಲಿ. ದುಡ್ಡು ನೀನೇ ಇಟ್ಕೊ. ದುಡ್ಡು ಅಮ್ಮನ ಕೈಲಿ ಕೊಟ್ಟಿರೋ, ಚೇಂಜ್ ನೀನೇ ಇಟ್ಕೋಬೇಕು. ಹಾಂ ಏನೇನು ಬೇಕೋ ತಗೋಬೇಕು. ನೋಡಿ ಹಾಯ್ಕೋಬೇಕು ನೀನೇ, ಚೆನ್ನಾಗಿರೋವು, ಆಯಿತಾ? ಹಾಯ್ಕೊಳ್ಳಿ ಅವಳು ತಗೊಳ್ಳಿ. ಅವಳು ಎಂತ ಮಗಳೇ ನೋಡಿ ತಗೋಬೇಕು. ಇಲ್ಲಿ ನೋಡು, ಇಂಥವು ತಗೋಬಾರ್ದು, ಚೆನ್ನಾಗಿರೋ ನೋಡಿ ತಗೋಬೇಕು. ಇದು ತಗೊಂಡಿದ್ದೆ ಚೆನ್ನಾಗೈತೆ, ಫೈನ್. ಇದು ನೋಡು, ಈ ಥರ ಇರೋ ತಗೋಬಾರ್ದು, ಚೆನ್ನಾಗಿರೋ ನೋಡು. ಇಲ್ಲಿ ಆಯ್ಕೋ ನೋಡು, ಅದು ಚೆನ್ನಾಗೈತೆ. ಇದು ನೋಡು, ಇದೇ ಆಯ್ತು ಅಂಥದ್ದು ಬೇಡ. ಮತ್ತೆ ಫ್ರೆಶ್ ಇರಬೇಕು ಅಂಥವು ತಗೋಬೇಕು, ಆಯಿತಾ? ಹಾಂ ಸರಿ. ಹಾಂ ಆಗುತ್ತೆ ಅನ್ಸುತ್ತೆ. ಕರೆಕ್ಟಾಗಿ ತಗೊಳ್ಳ 1/4 kg. ಹಾಂ ತಗೋ, ಬ್ಯಾಗ್ ಇಟ್ಕೋ, ಹಾಕಿಸ್ಕೋ. ಹಾಂ ಇನ್ನೇನು ತಗೋಬೇಕು? ಅಷ್ಟೇನಾ ಇಲ್ಲಿ ತಗೊಳೋದು? ಇಷ್ಟೊಂದು ತರಕಾರಿ ಐತೆ ನೋಡಿ ಇಲ್ಲಿ. ಆಲೂಗಡ್ಡೆ, ಬೀನ್ಸು, ಹೀರೆಕಾಯಿ, ಕ್ಯಾಪ್ಸಿಕಮು, ಸೌತೆಕಾಯಿ, ಇದೇನಿದು ತೊಂಡೆಕಾಯಿ, ಏನೇನೋ ಐತೆ. ಸಾಕ ನಿಂಗೆ? ಹಾಂ ಬೇರೆ ಅಂಗಡಿಲಿ ತಾತಾಡಿ ನಿಂಗೆ. ಇವಾಗ 100 ರೂಪಾಯಿ ಕೊಟ್ಟೆ, ಅವ್ರು ಹೇಳಿದ್ದು 20 ರೂಪಾಯಿ 1/4 kg. ಎಷ್ಟು ಕೊಡ್ಬೇಕು ವಾಪಸ್ ಅವರು? ಹಾಂ ಚೇಂಜ್ ಎಷ್ಟು ಕೊಡ್ಬೇಕು ಅವರು ಇವಾಗ ವಾಪಸ್ ನಿನಗೆ? ಹಾಂ 1/4 kg ಎಷ್ಟು ತಗೊಂಡ್ರು? ಅವ್ರು ಎಷ್ಟೋ ಕೇಳಿದ್ದೆ ಅವಾಗಲೇ ಹೇಳಿದ್ದು ಸಾ 1/4 kg. ಹೌದಾ? ಅವ್ರು ಅರ್ಧ ಹೇಳಿದ್ರೆ 30 ತಗೊಂಡಿದ್ದು ಅಂತ ಹೇಳಿದ್ದು.
ಅರ್ಧ ಕೆ ಜಿ ತೊಗೊಂಡ್ರೆ ದಡ್ಡಿ ನೀನು. ಅಕ್ಕ ಅರ್ಧ ಕೆ ಜಿ 30 ತಾನೆ ಹೇಳಿದ್ದು ನೀವು. ನೋಡು 1/4 ಕೆ ಜಿ ಇಲ್ಲಿ ನಿಮಿಷ ಇರೋ. ನೀನು ಇಲ್ಲಿ ದಿನ ದಡ್ಡತನ ತೋರಿಸ್ತೆ ಏನು ಗೊತ್ತಾ, ಅವ್ರು 1/4 ಕೆ ಜಿ ತಗೊಂಡ್ರೆ 20 ರೂಪಾಯಿ, ಅರ್ಧ ಕೆ ಜಿ ತೊಗೊಂಡ್ರೆ 30 ರೂಪಾಯಿ ಅಂತ ಹೇಳಿದ್ದು. ಆದರೆ ಇನ್ನೊಂದು 1/4 ಕೆ ಜಿ ನಿಂಗೆ ಎಕ್ಸ್ಟ್ರಾ ಬರ್ತಿತ್ತು 10 ರೂಪಾಯಿಗೇನೆ. ಲೆಕ್ಕ ಹಾಕ್ದಾ? ಎಷ್ಟು ಮಾಡ್ದಾ? ಏನು ಹೇಳು? ನಾನು 1/4 ಕೆ ಜಿ ಸಾಕಾಗುತ್ತೆ ಒಂದು ವಾರಕ್ಕೆ ಅಂತ. ಹೌದಾ? ಬಾಯಿಲಿ. ಆದರೆ ಇನ್ನೂ 10 ರೂಪಾಯಿಗೆ ಎಕ್ಸ್ಟ್ರಾ ಬರ್ತಿತ್ತು ತಾನೆ ತರಕಾರಿ. ಇನ್ನೊಂದು ದಿನ ಹೆಚ್ಚಾಗಿ ಅಡುಗೆ ಮಾಡ್ಬೋದಿತ್ತು ತಾನೆ ಕ್ಯಾರೆಟಲ್ಲಿ ಏನಾದರೂ. ಇವಾಗ ಹಾಕಿಸ್ಕತ್ತಿ ಇನ್ನೊಂದು 1/4 ಕೆ ಜಿ ಹೋಗಿ. ಇದು 1/4 ಕೆ ಜಿ ಯಾಕೆ ಅರ್ಧ ಕೆ ಜಿ ತೊಗೊತೀಯಾ? 10 ರೂಪಾಯಿ ಕೊಟ್ಬಿಟ್ಟು ಅರ್ಧ ಕೆ ಜಿ ಕೊಡ್ರಿ ಅನ್ನು, ಆಯಿತಾ? ಗೊತ್ತಾಯ್ತಾ? ವ್ಯಾಪಾರ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ಬೇಕು, ಗೊತ್ತಾಯ್ತಾ? ಆಫರ್ಗಳ್ನ ಆಯ್ತು ಹಾಕ್ರಕ್ಕ, ಪಾಪ ಅವಳು ಗೊತ್ತಾಗ್ತಿಲ್ಲ. ಇವತ್ತು ಪೂರ್ತಿ ಅವಳಿಗೆ ಸಂತೆ ಮಾಡೋಕೆ ಬಿಟ್ಟಿದ್ದೀವಿ ಅದಕ್ಕೆ. ಹಾಂ ಮಗಳೇ ಇವಾಗ ಎಷ್ಟು ಬಂತು? ಇವಾಗ ಎಷ್ಟು ಬಂತು? ಅರ್ಧ ಕೆ ಜಿ ಆವಾಗಲೇ ಎಷ್ಟು ಹೇಳಿದ್ದು? ಅವನು 1/4 ಕೆ ಜಿ. 1/4 ಕೆ ಜಿಗೆ ಎಷ್ಟು ಕೊಟ್ಟಿದ್ದು? 1/4 ಕೆ ಜಿಗೆ 20. ಇವಾಗ ಅರ್ಧ ಕೆ ಜಿಗೆ 30. ಅಲ್ಲಿಗೆ ಎಷ್ಟು ಲಾಭ ನಿಮಗೆ? ನನಗೆ 10 ರೂಪಾಯಿ ಲಾಭ. ಸರಿ, ವೆರಿ ಗುಡ್. ಹಂಗೆ ನೋಡಿ, ನೀನೇನು ಹೇಳ್ಕೊಡ್ದು ನನ್ನ ಮಗಳೇ ಅಂತ ಅವತ್ತೋಳು ಅದೇ, ಆಯಿತಾ? ಮಗಳೇ ಕೈ ಬಿಡು ನೀನು, ಅವಳು ಕೈ ಬಿಟ್ಬಿಡ್ಬೇಕು, ಅವಳು ಸ್ವತಂತ್ರವಾಗಿ ಓಡಾಡಲಿ. ಮುಂದೆ ನೋಡ್ಕೊಂಡು ಹೋಗ್ಬೇಕು ಮಗಳೇ. ಮಗಳೇ ಈಗ ಏನು ತೊಗೊಂಡೆ? ಕ್ಯಾರೆಟ್ ಒಂದೇ ತೊಗೊಂಡಿದ್ದು. ಮತ್ತೆ ನೆಕ್ಸ್ಟ್ ಯಾವ ತರಕಾರಿ ತೊಗೊತೀಯಾ? ಅದೇ ನೋಡು, ಇವಾಗ ತಗೋಬೇಕು ಅಂದ್ರೆ ಹಿಂಗೆ ಗೊತ್ತಾಗಬೇಕು ತಾನೆ. ಈಗ ಕ್ಯಾರೆಟ್ ಏನಕ್ಕೆ ಹಾಕ್ತಾರೆ? ಕ್ಯಾರೆಟು ಪಲಾವ್ಗೆ ಇನ್ನೂ ಏನೇನು ಹಾಕ್ತಾರೆ? ಆಮೇಲೆ ಹಾಂ, ಆಮೇಲೆ ಏನೇನು ಹಾಂ ಅದನ್ನು ಕೇಳು. ಇಲ್ಲೆಲ್ಲಾದ್ರೂ ಸಂತೆಲಿ ಎಲ್ಲಿ ತಗೋಬೇಕು ಅನ್ಸುತ್ತೆ ಅಲ್ಲಿ ಮಿಕ್ಸ್ ತರಕಾರಿ, ಆಲೂಗೆಡ್ಡೆ ಅವೆಲ್ಲ ಕೊಡ್ರಿ. ಹೌದಾ? ಒಂದಾಯಿತು, ಒಂದು ಹೇಳಾಯ್ತು, ತಿರುಗಿ ಇನ್ನೊಂದೇ ಹೇಳಬೇಕಾಗಿರತ್ತು, ಆಯ್ತಾ? ಒಂದು ವರ ಮುಗಿದೋಯ್ತು, ಇನ್ನೊಂದು ವರ ಇದೆ ಅಷ್ಟೇ. ಏನು ಗೊತ್ತಾ ಮಕ್ಕಳೇ, ಮನೇಲಿ ಇದೆಯಲ್ವಾ ವೇಸ್ಟ್ ಆಗುತ್ತೆ, ಎಲ್ಲ ಮೊಳಕೆ ಬಂದ್ಬಿಡುತ್ತೆ. ಆಲೂಗೆಡ್ಡೆ ಏನು ವೇಸ್ಟ್ ಆಗ್ತಿರ್ಲಿಲ್ಲ, ದಡ್ಡಿ ನೀರು. ಈ ಕಡೆ ಬಾ ಮಗಳೇ, ಗಾಡಿ ಬರ್ತೈತಲ್ಲಿ. ಆ ಕಡೆ ಈ ಕಡೆ ನೋಡ್ತಾ ಇರ್ಬೇಕು, ಸಂತೆಲಿ ಗಾಡಿಗಳು ಬರ್ತಿರ್ತವೆ. ಹುಷಾರು, ಹುಷಾರು ನಡಿ. ಹಾಂ ತಗೋಬೋದು, ಮೂಲಂಗಿ ತಗೋಬೋದು. ಹಾಂ ಹಾಂ ಎರಡು ಆಗೋಯ್ತು. ಎಷ್ಟು ಬೇಕು ಮಗಳೇ ಮೂಲಂಗಿ? ಅರ್ಧ ಕೆ ಜಿ. ಹೌದಾ? ಎಷ್ಟು ತಗೊಂಡೆ ಮೂಲಂಗಿ? ಅರ್ಧ ಕೆ ಜಿ. ಅರ್ಧ ಕೆ ಜಿಗೆ ಎಷ್ಟು? ನೀನು ಎಷ್ಟು ಕೊಟ್ಟೆ ದುಡ್ಡು? ನೆಕ್ಸ್ಟ್ ಮುಂದೆ ಏನು ತಗೋತೆ ಮತ್ತೆ? ಆದರೂ ಕ್ಯಾಶಿಯರ್ಗೆ ನೋಡು, ಅಲ್ಲಿ ಕ್ಯಾಶಿಯರ್ ಕೈಲೇ ಕೊಡೋದು ದುಡ್ಡು. ನಾನು ಅಷ್ಟೇ. ಏನು ಮಗಳೇ? 1/4 ಕೆ ಜಿ 30, ಅರ್ಧ ಕೆ ಜಿ 50. ಕೊಟ್ಬಿಟ್ಟ ಅರ್ಧ ಹಾಕಿದ್ದೀನ, ಅರ್ಧ 50 ನಿನಗೆ. ನಿಮ್ಗಾದ್ರೆ ನಿನಗೂ ಅರ್ಧ 50. ಮತ್ತೆ ಅದ್ಯಾವನೇ ಅವಳಿಗೂ ಅರ್ಧ 50, ಅವಳಿಗೊಂದು 40 ತಗೊಂಡಿದ್ರೆ ನಮ್ಗೆ 50, ಅವಳಿಗೆ 40. ಹಾಂ ನೆಕ್ಸ್ಟ್ ಏನು ತಗೋತೀಯ? ಕ್ಯಾರೆಟು, ಬೀನ್ಸು, ಮೂಲಂಗಿ ತಗೊಂಡೆ. ಪಲಾವ್ಗೆ ಇನ್ನೂ ಏನೋ ಒಂದು ಹಾಕ್ಬೇಕು, ಗೆಡ್ಡೆಕೋಸೇನೋ ಹಾಕ್ಬೇಕು. ಅಯ್ಯೋ ನಾನೊಂದು ಹೇಳ್ಬಿಟ್ಟೆ. ಗಾಡಿ ಬರ್ತಾವೆ, ಹುಷಾರಲ್ಲಿ. ಇಲ್ಲ ನೋಡಿ ಗೆಡ್ಡೆಕೋಸು. ಚಿಕ್ಕ ತಗೊಬೇಕಾ? ಅಲ್ಲೇ ತಗೊಳ್ಳೋಣ. ಹ್ಞೂ
ಅಲ್ಲಿ ಇನ್ನು ಮುಂದೆ ಹೋಗಿ ಸಂತೆ ಹಿಂಗಾಸಿ ಹೋಗಿ ಹಿಂಗೆ ಬರ್ಬೋದು ನಡಿ. ಹುಷಾರಲ್ಲಿ ಕೊಚ್ಚೆತಾಗ ಹಿಂಗಾಸಿ ನಡೀರಿ. ಹಂಗಾಸಿ ಇಲ್ಲೆಲ್ಲ ಮಳೆ ಬಂದು ನೀರು ಎಲ್ಲ ಇದಾಗ್ಬಿಟ್ಟೈತೆ ಓಡಾಡೋದಕ್ಕೆ. ಬ್ಯಾಗ್ ಕೊಡಮ್ಮ, ಬೇಕಾದ್ರೆ ಬ್ಯಾಗ್ ಇಟ್ಕೊತೀನಿ ನನ್ನ ಮಗಳೇ. ಬ್ಯಾಗ್ ಕೊಡು, ನಾನು ಇಟ್ಕೊಂಡಿರ್ತೀನಿ. ಹಸಿಮೆಣಸಿನಕಾಯಿ ಎಲ್ಲ ಕಡೆ ಚೆನ್ನಾಗಿದೆ. ಹಸಿಮೆಣಸಿನಕಾಯಿ ಬೆಳೆದಿದ್ದೀವಿ. ಇಲ್ಲಿ ತರಕಾರಿಗಿಂತ ಜಾಸ್ತಿ ಬೇರೆ ಅಂಗಡಿಗಳೇ ಇದ್ದಾವೆ. ಬೇರೆ ಅಂಗಡಿನೂ ಇರ್ತಾವೆ, ತರಕಾರಿ ಇದು. ಸಂತೆ ಅಂದರೆ ಮಗಳೇ ನೋಡಲ್ಲಿ ಆ ಕಡೆ ಹಿಂದೆ ಮಡಿಕೆ ಕುಡಿಕೆ, ಇಲ್ಲಿ ನೋಡಿಲ್ಲಿ ಈ ಕಡೆ ಬೀಗದ ಕೈ, ಹಾಂ, ಸೌಟು, ಸ್ಪೂನು, ಛತ್ರಿ ಎಲ್ಲ ಸಿಗ್ತವೆ. ಸಂತೆ ಅಂದರೆ ಅದೇ. ಮತ್ತೆ ಸಂತೆ ಅಂದ್ರೆ ಬರೀ ತರಕಾರಿ ಒಂದೇ ಅಲ್ಲ ಮಗಳೇ. ಅಲ್ಲಿ ನೋಡು ಆ ಕಡೆ, ಅಲ್ಲಿ ಚಾಪೆ, ಬಟ್ಟೆ. ಈ ಕಡೆ ನೋಡಿ, ಇಲ್ಲಿ ಮುಂದೆ ನಡಿ ತೋರಿಸ್ತೀನಿ. ಇಲ್ಲಿ ಮಗಳೇ ಈ ಕಡೆ ನೋಡು, ಇಲ್ಲಿ ಹಸ ಕಟ್ಟಕ್ಕೆ ಹಗ್ಗ, ಹಸಕರ ಕಟ್ಟಕ್ಕೆ ಎಲ್ಲ ಸಿಗ್ತವೆ. ಆ ಕಡೆಯಿಂದ ಹಂಗೆ ಹೋಗ್ಬೋದು, ಹಿಂಗೆ ಆಸಿ ಸುತ್ತಾಕೊಂಡು ಹೋಗ್ಬೋದು ಹಂಗೆ ರೌಂಡು. ಒಂದು ನಿಮಿಷ. ಏನಮ್ಮ ಮಸಾಲೆ ಐಟಮ್ ತಗೋಬೇಕಾ? ಮಸಾಲೆ ಐಟಮ್ ದುಡ್ಡು ನಾನು ಕೊಡ್ತೀನಿ ಮಗಳೇ. ಹಿಂಗೆ ತರಕಾರಿ ಮಾತ್ರ ಹೇಳಿರೋದು ಆಯಿತಾ? ಮಸಾಲೆ ಐಟಮ್ ಏನು ತಗೊಂಡ್ರೆ ಅಮ್ಮ ಅದಕ್ಕೆ ನಾನು ದುಡ್ಡು ಕೊಡ್ತೀನಿ ಆಯಿತಾ? ಹ್ಞೂ. ಮಗಳೇ ದುಡ್ಡು ಎಷ್ಟೈತಿ? ಇನ್ನು ಎಷ್ಟು ಬೇಕೈತೆ ಕೇಳಮ್ಮನ್ನ. ಫಸ್ಟ್ ದುಡ್ಡು ನೋಡ್ಕೊಂಡು ತಗೋ. ಆಮೇಲೆ 10 ರೂಪಾಯಿ ಕಡಿಮೆ 200 ರೂಪಾಯಿ. ಇನ್ನೂ 200 ರೂಪಾಯಿ ಆಯ್ತಾ? ವಾವ್, ಹೋಗಲ್ಲ ಮಗಳೇ. ಮಗಳೇ ಹಾಗಲಕಾಯಿ ಬೇಡವಾ? ಹಾಂ, ಕಹಿ ಇರುತ್ತೆ ಅದಕ್ಕೆ. ಹ್ಞೂ ನಡಿಯಪ್ಪ, ಬರ್ತೀನಿ. ಮಗಳೇ ಸುಮ್ಮನೆ ಓಡಾಡ್ಬೇಡ. ನೋಡು ಇಷ್ಟೊಂದು ದೊಡ್ಡ ಸಂತೆ ಐತೆ. ಒಂದು ರೌಂಡ್ ಸುತ್ತಾಕೊಂಡು ಬಂದ್ವಿ. ಎಲ್ಲ ತರಕಾರಿ ಅಂಗಡಿ ಐತೆ. ನೋಡಿ ತಗೋ, ಎಲ್ಲ ಒಂದು ಕಡೆ ಯಾವ ತರಕಾರಿ ಬೇಕಂತ ನೋಡಿ ತಗೋತಾ ಇರಬೇಕು. ಸುಮ್ಮನೆ ಸುತ್ತಾಕಿಸ್ತಿದ್ಯಾ? ನಾವು ಹಿಂದೆ ಬರ್ತಾನೇ ಇದ್ದೀವಿ ಅವಾಗಲಿಂದ ನಿನ್ನಿಂದೆ. ಹಾಂ, ಮೊದಲನೇ ಚಾನ್ಸ್ ಕೊತ್ತಂಬರಿ ತಗೊಳ್ಳ. ಮನೆಯಲ್ಲಿ ಇರಲಿ ಬಿಡಲಿ, ಅಡುಗೆಗೆ ಬೇಕಾಗುತ್ತೆ ಕೊತ್ತಂಬರಿ ತಗೋಬೋದು. ಅಮ್ಮಂಗಿಂತ ಜಾಸ್ತಿ ಚೌಕಾಸಿ. 2 ರೂಪಾಯಿ ಕೇಳ್ಬೇಕು ಮಗಳೇ, 5 ರೂಪಾಯಿ ಅಲ್ಲ ನೀನು ಕೇಳೋದು. ಅವ್ರು ಜಾಸ್ತಿ ಹೇಳ್ತಾವ್ರೆ, ಚಿಕ್ಕ ಹುಡುಗರು ಅಂತ ಜಾಸ್ತಿ ಹೇಳ್ತಾವ್ರೆ ಮಗಳೇ. ನೀನು 2 ರೂಪಾಯಿ ಕೇಳಬೇಕಿತ್ತು. ಏನಮ್ಮ ನಿನ್ನ ಮಗಳು ನಿನ್ನ ಮೀರಿಸ್ತಾಳೆ ಚೌಕಾಸಿಲಿ. ಕಡಿಮೆ ಕೇಳಬೇಕು ಮಗಳೇ. 5 ರೂಪಾಯಿ ಕೇಳ್ತೀಯ ಅಮ್ಮ? ಅಲ್ಲಿ ಮುಂದೆ ಐತೆ ನೋಡು, ಅಲ್ಲಿ ಕೊನೆಗೆ ಸುತ್ತಾಕ್ಸಿ ಇಲ್ಲಿ ಹೇಗೆ ಕರ್ಕೊಬಂದು. ಎಲ್ಲಿ ಹೇಳಿ ಬಂದಿದ್ದು ಮಗಳೇ? ನೀನು ಬೀನ್ಸ್ ತಗೊಂಡಲ್ಲ, ಅಲ್ಲಿಗೆ ಬಂದ್ವಿ ವಾಪಸ್. ಮತ್ತೆ ಬೀಟ್ರೂಟು ಇನ್ನೇನು ಹಾಕಂತೆ ಮಗಳೇ? ಕ್ಯಾರೆಟ್ ತಗೊಂಡಿದ್ದೆ ಮಗಳೇ ಅಲ್ಲಿ. ಹಾಂ, ಬೀಟ್ರೂಟ್ ಹಾಕೊಬಿಟ್ಟು ಮಿಕ್ಕಿದ್ದು ಸಾಕು. ಅಯ್ಯ ಹಾಕಳಮ್ಮ, ಚೆನ್ನಾಗಿ ಮೇಲೆ ಸಿಗಬಲ್ಲ. ಇನ್ನೊಂದೆರಡು ಹಾಕೋಬೇಕಂತ ಬೀಟ್ರೂಟ್ ನೋಡು. ಓ ಸಾಕು, ಅರ್ಧ ಕೆಜಿ ಆಗ್ತವೆ. ತಗೋ ಬ್ಯಾಗು ಇಲ್ಲಿ. ಕ್ಯಾಶಿಯರ್ ಕೊಡಿ ದುಡ್ಡು. ಎಕ್ಸ್ಟ್ರಾ ಬೇಕು ಬೇರೆ? ನೋಡು ಏನೇನು ತಗೊಂಡಿದ್ಯಲ್ಲಿ? ಆಲೂಗಡ್ಡೆ ಮನೇಲೈತೆ ಅಂತಲ್ಲಮ್ಮ. ಏನು ತಗೊಂತೀನಿ ನೋಡ್ತೀನಿ. ಬೀನ್ಸ್ ತಗೊಂಡೆ, ಕ್ಯಾರೆಟ್ ತಗೊಂಡೆ, ಮೂಲಂಗಿ ತಗೊಂಡೆ. ಹಾಂ, ಬೀನ್ಸು, ಕ್ಯಾರೆಟು, ಮೂಲಂಗಿ, ಆಮೇಲೆ ಹೂಕೋಸು ತಗೊಂತೀನಿ. ಹೂಕೋಸು
ತಗೋ ತಗೋ ನನಗೇನು ನಿಮ್ಗೇನು ಬೇಕೋ ತಗೋ. ಏನು ತಂತೆ ಮಗಳೇ ಓಡಾಡ್ತಿದ್ಯಾ? ಕ್ಯಾಪ್ಸಿಕಮ್ಮು, ಹಾಂ ಸೌತೆಕಾಯಿ, ಹಾಂ ಕಾಲಿಫ್ಲವರ್, ಹೂಕೋಸು. ಹಾಂ 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 ಎಲ್ಲೈತಿ ಇಲ್ಲಿ ಸಂತೆ ಮುಗೀತು ಮಗಳೇ, ಹೊರಗಡೆ ಬಂದ್ವಿ ನೋಡಲ್ಲಿ ಗೇಟ್ ಸಂತೆದದು, ಮತ್ತೆ ವಾಪಸ್ ಸುತ್ತ ಹಾಕಿಸ್ತಾವಳು ನಮ್ಮ ಮಗಳು ನಮ್ಮನ್ನ, ಅವಳ ಹಿಂದೆ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ನೋಡ್ಬೇಕು, ಆ ಕಡೆ ಈ ಕಡೆ ಅಂಗಡಿ ಇರ್ತಾವೆ ತಾನೇ ಸಂತೆಲಿ, ತಗೋಬೋದು. ಮಗಳೇ ಮುಂದೆ ಹೋಗ್ತಾರೆ ಅಲ್ಲಿ ಕಾಣಿಸುತ್ತೆ ನೋಡಿ, ಎಲ್ಲಾದ್ರೂ ತಗೋ. ಗಾಡಿ ಬರ್ತಾವೆ ಹಿಂದೆ, ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ಬೇಕು. ಸುತ್ತ ಕೊಡು, ಬ್ಯಾಗ್ ಹಿಡ್ಕೋತೀನಿ. ಹಾಂ ಅಯ್ಯಪ್ಪ ಅಯ್ಯಪ್ಪ, ನಿಧಾನ ನಿಧಾನ ಮಗಳೇ, ನಿಧಾನ. ಏನು ಬೇಕು ಮಗಳೇ? ಹಾಂ ಸೈಡ್ ಬೇಕಾ? ಹಿಡ್ಕೊ ಹಿಡ್ಕೊ ಹಿಡ್ಕೊ. ಇರಲಿ ಬಿಡು, ಇರಲಿ ತಗೋ ಸಾಕು. ನಾನು ಹಿಡ್ಕೊತೀನಿ ಬಿಡಮ್ಮ. ಕ್ಯಾಪ್ಸಿಕಮ್ 1/4 kg ತಗೊಂಡೆ. ಕ್ಯಾಶಿಯರ್ ಕೊಡಿ ದುಡ್ಡು. ಮಗಳೇ ಬೇರೆ ಏನಾರು ತೊಗೊಬಿಡಿ ತರಕಾರಿ. ಇನ್ನೆಷ್ಟು ಕೊಡ್ಬೇಕು ಅವರು? ಎಷ್ಟು ಕೊಟ್ರು ಸಂಜೆ? 30, 20 ನೋಡಿ. ಹುಷಾರು, ಆ ಕಡೆ ಈ ಕಡೆ ಗಾಡಿ ಬರ್ತಾವೆ ನೋಡ್ಕೊಂಡು ಹೋಗ್ರಿ. ನೋಡ್ರಿ ವಿಳ್ಯದೆಲೆ ಈಗ ಬರೀ 20 ರೂಪಾಯಿ ಒಂದು ಕಟ್ಟು. ಮುಂಚೆ ಎಷ್ಟಿತ್ತು ಸರ್? 200 ರೂಪಾಯಿ ಇತ್ತು ಅವಾಗ, ಒಂದು 2 ತಿಂಗಳಿಂದನಾ? ಈಗ ಬರೀ 20 ರೂಪಾಯಿ ಕಟ್ಟು. ಏನಕ್ಕೆ ಇಷ್ಟು ಕಡಿಮೆ ಆಗಿರೋದು? ಮಳೆ ಬಿದ್ದಿರೋದು. ಹೌದಾ? ಇವಾಗ ಯಾವ ಫಂಕ್ಷನ್ ಇಲ್ಲ ಅಲ್ವಾ? ಹಾಂ, ಫಂಕ್ಷನ್ಗಳಿಲ್ಲ ಅಂತ ವಿಳ್ಯದೆಲೆಗೆ ರೇಟ್ ಇಲ್ಲ. ನೋಡ್ರಿ ಇದು ವಿಳ್ಯದೆಲೆ ನಮ್ಮ ಅಜ್ಜಿಗೆ ಕೊಡ್ತೀವಿ, ನಮ್ಮ ಅಜ್ಜಿ ಹಾಕೊಳುತ್ತೆ, ಮತ್ತು ನಮಗೆ ಮನೆಗೆ ಪೂಜೆಗೂ ಆಗುತ್ತೆ. ತಾಮ ಇದು ಇಟ್ಕೊಂಡು ನೀನು. ವಿಳ್ಯದೆಲೆಗೆ ನಮ್ಮ ಮಗಳ ಹತ್ರ ದುಡ್ಡು ಕೊಡಿಸಿಲ್ಲ, ಅವಳಿಗೆ ತರಕಾರಿ ಅಷ್ಟು ಹೇಳಿರೋದು. ವಿಳ್ಯದೆಲೆಗೆ ಮತ್ತು ನಮ್ಮ ಶ್ರೀಮತಿ ಮಸಾಲೆ ಐಟಮ್ ತಗೊಂಡಿದ್ದಲ್ಲ, ಅದಕ್ಕೆ ನಾನೇ ದುಡ್ಡು ಕೊಟ್ಟಿದ್ದೀನಿ. ಇನ್ನು ತರಕಾರಿ ಇದೆಲ್ಲ ನಮ್ಮ ಮಗಳು ತೊಗೊಳ್ತಾಳೆ ಆ ದುಡ್ಡಲ್ಲೇ, ಅವಳ ದುಡ್ಡಲ್ಲೇ. ಓಕೆನಾ? ಹಾಂ, ಮುಂದೆ ನಡಿ. ಮಗಳೇ ಇಲ್ಲಿ ಮೂಲಂಗಿ ತಗೊಂಡಿದ್ದ ಪದೇ ಪದೇ ಅದೇ ಅಂಗಡಿಗೆ ಕರ್ಕೊಬರ್ತಿದ್ದಲ್ಲ ಮಗಳೇ, ಅಲ್ಲಿ ನೋಡ್ರೆ ಬೀನ್ಸ್ ಅಂಗಡಿ ಕರ್ಕೊಳ್ಳೋದೆ. ಬ್ಯಾಗ್ ಹಾಕಮ್ಮ, ಹಿಡ್ಕೊತೀನಿ. ಹಾಕು. ಎಷ್ಟು? 30 ರೂಪಾಯಿ ಚಿಲ್ಲರೆ. ಹಾಂ, ಬೇರೆ ಏನೇನು ತಗೋಬೇಕು? ಇನ್ನೇನು ತರಕಾರಿ ಐತೆ ನೋಡಿಲಿ. ಅಲ್ಲಿ ಮುಂದೆ ಆಗ್ಲಕಾಯಿ ಐತೆ ಮಗಳೇ, ಆಗ್ಲಕಾಯಿ ತಗೋ ಮಗಳೇ, ನಂಗೆ ಇಷ್ಟ ಮಗಳೇ ಆಗ್ಲಕಾಯಿ ಪ್ಲೀಸ್. ಹೌದಾ? ಅದು ತೊಂಡೆಕಾಯಿ ದೋಸೆ ಮಾಡಿ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ, ಪಲ್ಯ ಮಾಡ್ಬೋದು. ಅವ್ರದ್ದೇ. ಕಡಿಮೆ ಮಾಡ್ಕೊಳ್ರಿ ಅಂತ ಕೇಳು. ಹಾಂ, 30 ಅಲ್ಲ, 10 ರೂಪಾಯಿ ಕೊತ್ತಂಬರಿಗೆ 5 ರೂಪಾಯಿ ಮಾಡ್ಕೊಳ್ತಿ ಅಂತ ಕೇಳ್ತೀಯ? ಅಯ್ಯಪ್ಪ, ಸಮಾಧಾನ ಸಮಾಧಾನ ಮಗಳೇ. ಅದಕ್ಕೆ ಇದಕ್ಕೆ 30 ಕಡಿಮೆ ಮಾಡ್ತಾರೆ ನಿನಗೆ. ಆಂಟಿ ಒಂದು 10 ರೂಪೀಸ್ ಕಡಿಮೆ ಮಾಡ್ಕೊಡಿ, ನನಗೋಸ್ಕರ ಕಡಿಮೆ ಮಾಡಿ ಅಂತ ಕೇಳಿ ನೋಡು. ಎಷ್ಟು, ಅರ್ಧ ಕೆಜಿನಾ? ಕೆಜಿ ಬೇಡ, ಜಾಸ್ತಿ ಆಗುತ್ತೆ. ಹಿಡ್ಕಮ್ಮ.
ಸಾಕ ಬೇಕು ದೋಸೆ ಪಲ್ಯ ಹಂಗಾದ್ರೆ ನಮ್ಮ ಚಂಡ ಮಗಳು ತೊಂಡೆಕಾಯಿ ಪಲ್ಯ ದುಡ್ಡು ಕ್ಯಾಶಿಯರ್ ತಗ ಇಕ್ಕ ಬಾರ ಐತೆ ಅಯ್ಯೋ ಆಂಟಿ 1 ಕೆಜಿ ತಗೊಂಡು 10 ರೂಪಾಯಿ ಕಡಿಮೆ ಇದಕ್ಕೆ ಕಡಿಮೆ ಮಾಡ್ಕೊಡಿ ಅಂತ ಕೇಳ್ಬೇಕಾನೆ ನೀನು. 5 ರೂಪಾಯಿ ಕಡಿಮೆ ಮಾಡ್ಕೊಳ್ರಿ ಅಂತ ಕೇಳಿ ನೀನು. ಈಗ ಇನ್ನೆಷ್ಟೈತಿ ನಿನ್ನ ಹತ್ರ ದುಡ್ಡು? ಫುಲ್ ಖರ್ಚು ಮಾಡ್ಬೇಕಾ 70 ಆಯ್ತಾ? 70ಗೆ ಇನ್ನು ಅಮ್ಮನ ಹತ್ರ ಒಂದು ಚಾನ್ಸ್ ಕೇಳೋ, ಇನ್ನೇನು ತೊಗೋಬೋದು, ತರಕಾರಿ ಏನು ತೊಗೊಂಡಿಲ್ಲ, ಏನು ತೊಗೋಬೋದು, ಒಂದು ಹೇಳ್ಬೋದು ಅಷ್ಟೇ ನಿಮ್ಮಮ್ಮ. ಒಂದೇ ಹೇಳೋಂಗಿರೋದು. ಬೇರೆ ಏನು ಬೇಡ, ಸಾಕು ನನಗೆ. ಸಾಕಾ ಹಾಗಾದ್ರೆ ತಗೊಂಡು ನಿನಗೇನು ಬೇಕಾ ತಗೋ, ಏನು ತೊಗೋಬೇಕು ಅನ್ಸುತ್ತೆ ತೊಗೊಬಿಡು ನೀನು. ನಿನ್ಗೇನೋ ತಿಂಡಿ ಬೇರೆ ಇಂಥ ತಿಂಡಿ ಬೇಕು, ಇಂಥದ್ದು ಮಾಡಿಸ್ಬೇಕು ಅಮ್ಮನ ಹತ್ರ ಅಂದರೆ ಅದು ತಗೋ. ಬೇಕು ಅಂತ ಪ್ಲಾನ್ ಇದ್ರೆ ತಗೋ. ಹಾಂ ಹೌದು ತಗೋ, ಆ ತರಕಾರಿ ತಗೊಬಿಡು. ಪಟ್ಟಕ್ಕೆ ಯಾವ ಸೊಪ್ಪು ಹಾಕ್ತಾರೆ? ಸಬ್ಸಿಗೆ ಸೊಪ್ಪು ಇಲ್ಲೈತಾ? ಹಾಂ ಹಾಂ ಇದೆ ಅಲ್ವಾ? ಹಾಂ ಇದೆ ಮಗಳೇ, ಸಬ್ಸಿಗೆ ಸೊಪ್ಪು. ಪಟ್ಟು ಹಂಗಾರೆ Yes. ಪಡ್ಡು ದೋಸೆ ಪಲ್ಯ. ಹಾಂ ಕೇಳವ್ರನ್ನ ಎಷ್ಟು? ಏನಿದು? ಸಬ್ಸಿಗೆ ಸೊಪ್ಪು. ಹಾಂ ತಬಾಕ್ಸಿ ಸೊಪ್ಪು ಎಷ್ಟು ಕಟ್ ಕೇಳೋ? 30. 20 ರೂಪಾಯಿ ಮಾಡ್ಕೊಂಡ್ರೇನ ಚಿಕ್ಕದು? 2 ತಗೊಂಡ್ರೆ 50 ಕೊಡ್ರಿ. ನೋಡ್ರಿ ಬೇಡ ಬೇಡ, 2 ಒಂದು ಕೊಡ್ರಿ, ಚಿಕ್ಕದು ಕಟ್ಟು. 30 ಕೊಡ್ರಿ. 20 ಕಮ್ಮಿ ಮಾಡ್ಕೊಳ್ಳಿ, 10 ರೂಪಾಯಿ ಕೊಡ್ತೀನಿ. ಕಮ್ಮಿ ಇಲ್ಲ. ಇನ್ನು 40 ರೂಪಾಯಿ ಬೇಕಾಯ್ತಾ? 40 ರೂಪಾಯಿಗೆ ಇನ್ನೇನು ತಗೋಬೋದು? ನಿಂಬೆಹಣ್ಣು ನಮ್ಮ ಗಿಡನೇ ಐತಲ್ಲ, ನಿಂಬೆ ಗಿಡ ಬರ್ತಿದೆಯಾ ದಡ್ಡಿ? ಅದೇನು ನೀನು ಅವಾಗ ಕೇಳ್ತಿರೋದು? ನಿಂಗೆ ಏನಾದ್ರು ಸ್ನ್ಯಾಕ್ಸ್ ಮಾಡುತ್ತೆ? ಅಲ್ಲ ಅಮ್ಮ, ಅದ್ರ ಬಗ್ಗೆ ನಾನು ಉಪವಾಸ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಎಲೆಕೋಸು ಆದ್ರೆ ತಬಾಕಿ ಸೊಪ್ಪು ಜಾಸ್ತಿ ಆಯ್ತು. 30 ರೂಪಾಯಿ ಜಾಸ್ತಿ ಆಯಿತು. 20 ರೂಪಾಯಿ ಕೊಡ್ಬೋದಿತ್ತು. ನೀನು ಬೇಡ ಅಂತ ಹೇಳ್ಬೋದಿತ್ತು ಮಗಳೇ, ಯಾಕೆ ತಗೊಂಡೆ? ಅಲ್ಲ, ಕೊತ್ತಂಬರಿ ಸೊಪ್ಪು 5 ರೂಪಾಯಿ ಕೇಳ್ತೆ, ತಬಾಕ್ಸಿ ಸೊಪ್ಪು 30 ರೂಪಾಯಿ ತಗೊಂಡಿದ್ಯಲ್ಲ. ಹಾಂ 10 ರೂಪಾಯಿ ತಾನೇ? ಏನು ತಗೋತಿದ್ಯಾ? ಚಿಕ್ಕದು 10 ಕೊಡ್ತಾರೆ. ಹಾಂ 10 ರೂಪಾಯಿ ಮಾಡ್ಕೊಂಡು ತಗೊಳಮ್ಮ. ಇದೇ ಕೊಡಿ, 10 ರೂಪಾಯಿ ಮಾಡ್ಕೊಂಡು. ಎಷ್ಟದು ಒಂದು? 20 ರೂಪಾಯಿ ಕೊಡು. ಅಷ್ಟೇ ನಡಿ, 20 ರೂಪಾಯಿ ಇಲ್ಲ, 10 ರೂಪಾಯಿ ಕೊಡಲ್ಲ ಹೇಳಮ್ಮ. 10 ರೂಪಾಯಿಗೆ ಹೌದಾ? ಏನು ಮಗಳೇ 10 ರೂಪಾಯಿಗೆ ಒಂದು ಕೊಸ್ತಾಬಿಟ್ಟ ನನ್ನ ಮಗಳು ನೋಡಿ. ಚಿಕ್ಕದು ಆಗಲಿ, ಒಂದು ಟೈಮಲ್ಲಿ ಇವ್ರು ಕೊಟ್ಟರು ಪಾಪ, ಅವರು ತಬಾಕ್ಸಿ ಸೊಪ್ಪನವರು 30 ರೂಪಾಯಿ ತಗೊಂಡ್ರು. ಶುಂಠಿ ಬೆಳ್ಳುಳ್ಳಿ ಅವೆಲ್ಲ ತಗೊಳಲ್ವಾ? ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಬೇರೆ ನಾವು ತಗೊಳ್ತೀವಿ. ನಿಧಾನ ಅವ್ರು ವ್ಯಾಪಾರ ಮಾಡ್ತಾರೆ. 10 ರೂಪಾಯಿಗೆ ಎಷ್ಟು ಕೊಡ್ತಾರೆ ನೋಡೋಣ. ಬೇಗ ಹಾಕಮ್ಮ. ಹೌದಾ? ಇನ್ನೆಷ್ಟೈತೆ? 10 ಅಲ್ಲ 20 ರೂಪಾಯಿ. ಮುಂದೆ ಆಯ್ತು ನೋಡಿ, ಅಲ್ಲಿ ತರಕಾರಿ ಮುಂದೆ. ತಗೊಂಬೋದಾ? ಹಾಂ ಇಲ್ಲ ತರಕಾರಿ ಮಾತ್ರನೇ. ನಿನ್ನ ಮಗಳು ಉಂಡಿ ತಗೊಳ್ಳೋಣ ಅಂತ ನೋಡ್ತಾಳೆ. ಬೇಡ, ಮನೆಯಲ್ಲಿರೋ ಉಂಡಿನ ಇನ್ನೂ ತುಂಬಿಲ್ಲ. ಹಾಂ ಹಾಂ ತಗೋ. ಸೊಪ್ಪು ಬೇಡ, ಸೊಪ್ಪು ಮನೇಲೇ ಐತಲ್ಲ ನಮ್ದೇ. ಹುಷಾರು, ಗಾಡಿ ನೋಡ್ಕೊಂಡು ಹೋಗ್ಬೇಕು. ಸೊಪ್ಪು ಮನೇಲೇ ಐತಲ್ಲ, ನಮ್ಮ ಮನೇಲೇ ಇಲ್ಲ ಐತೆ ನೋಡಿ. ಎಲೆಕೋಸು, ಹೂಕೋಸ. ಮಗಳೇ ಇನ್ನು ಎಷ್ಟೈತೆ ದುಡ್ಡು? ಇನ್ನು 20 ರೂಪಾಯಿಗೆ ಏನು ತಗೋತ್ತೆ ನೋಡು. ಅಮ್ಮ ಏನು ಹೇಳಂಗಿಲ್ಲ. ತರಕಾರಿ
ನೋಡಲ್ಲಿ ತರಕಾರಿ ಅಂಗಡಿ ಮುಂದೆ ನಿಂತ್ಕೊಂಡು ಆ ಕಡೆ ರೋಡಲ್ಲಿ ನಿಂತ್ಕೊಬಿಟ್ರಿ ಅಡ್ಡ ಗಾಡಿಗಳು ಬರ್ತವೆ ಆ ಕಡೆ ಹೋಗ್ರಿ ತರಕಾರಿ ಅಂಗಡಿ ತಕ್ಕೆ ಹುಷಾರು ಆ ಕಡೆ ಗಾಡಿ ಬರ್ತಾವೆ ನೋಡ್ಕೊಂಡು ಹೋಗ್ರಿ. 20 ರೂಪಾಯಿ ಐತೆ ಏನು ಖರ್ಚು ಮಾಡಿ ಮಗಳೇ ಏನಪ್ಪ ಇಲ್ಲಿ ಕೇಳ್ಬಾ ಸಬಕ್ಸಿ ಸೊಪ್ಪು ಎಷ್ಟು ಮುಂದೆ ನೋಡೋಣ. ಹಂಗಲ್ಲ ರೇಟು ತಿಳ್ಕೊಬೇಕು ಅವ್ರು ಎಷ್ಟು ಮಾರ್ತಾವ್ರೆ ಇಲ್ಲಿ ಎಷ್ಟಾಗುತ್ತೆ ಸುಮ್ಮನೆ ಕೇಳು ಹಂಗೇನೆ ಹೋಗಲ್ಲಿ. ಹಾಂ ಹೆಂಗೆ ಒಂದು ಕಟ್ಟು ತಬಾಕ್ಸಿ ಸೊಪ್ಪು ಅಂತ ಕೇಳು. ಹೌದಾ ಯಪ್ಪ ಅಲ್ಲಿಗಿಂತ ಇಲ್ಲೇ ರೇಟ್ ಜಾಸ್ತಿ. ಪರವಾಗಿಲ್ಲ ಮತ್ತೆ 40 ರೂಪಾಯಿ ಇಲ್ಲ ಅಲ್ಲಿ ದಪ್ಪಾಯ್ತು ಕಟ್ಟು 40 ರೂಪಾಯಿ ಅಂದ್ರೂ ಈ ಸಣ್ಣ ಕಟ್ಟು ಹಾಂ ಅದು ದಪ್ಪಾಯ್ತು ಸ್ವಲ್ಪ ಸಣ್ಣ ಅಷ್ಟೇ ಅದು ರೇಟ್ ಜಾಸ್ತಿ ಅನ್ಸುತ್ತೆ ಇವಾಗ. ಪಟ್ಟುಗಾಗುತ್ತೆ ಪಟ್ಟುಗೆ ಉಪ್ಪಿಟ್ಟು ಮಾಡಕ್ಕೆ ಏನು ತಾಳ್ತಾಳೆ ನನ್ನ ಮಗಳು ಏನು ಮಗಳ ಇದು ಮೈಸೂರು ಇಲ್ಲ ಇಲ್ಲ ಅಮ್ಮ ಏನೂ ಹೆಲ್ಪ್ ಮಾಡಂಗಿಲ್ಲ. ಹಾಂ ನೀನೇ ಹರ್ಸ್ಕೋಬೇಕು. ಅಯ್ಯೋ ಅಯ್ಯೋ ನಿಧಾನ ನಿಧಾನ ಸಮಾಧಾನ. ಇಸ್ಕೊ ಇಸ್ಕೊಂಡು ಹಾಕೋ ಬ್ಯಾಗ್ನಕ್ಕೆ. ಹೌದಾ ಮಗಳೇ ಕಂದ ಇನ್ನೆಷ್ಟು ಮಿಕ್ಕೈತೆ? ಶುಂಠಿ ತಗೊಂಡಿದ್ಯಾ ಮಗಳೇ? ಬೇಡ ಒಂದ್ಸಲ ಸಾಕು ಶುಂಠಿ. ಹಾಂ 10 ರೂಪಾಯಿ ನೀನೇ ಇಕ್ಕೋ ಹೋಗಿ. ಹಾಂ ಸೊಪ್ಪು ಮನೇಲಿ ಐತೆ ಮಗಳೇ ನಾವೇ ಬೆಳಿತೀವಲ್ಲ. ಹ್ಞೂ ಮಗಳೇ ನಾವೇ ಬೆಳಿತೀವಿ ಸೊಪ್ಪನ್ನ. ಏನು ಸಿಗ್ತದೆ 10 ರೂಪಾಯಿಗೆ ಇಲ್ಲಿ? ಹಾಂ ನೀನೇ ಇಟ್ಕೊಂಡು ಹೋಗ್ಲಿ. 10 ರೂಪಾಯಿಗೆ ಬೆಳ್ಳುಳ್ಳಿ ಕೊಡಲ್ಲ ಮಗಳೇ. ಕಂದ ಬಾಯಿಲಿ ಇಷ್ಟು ಶಾಪಿಂಗ್ ಮಾಡಿಕ್ಕೆ ನಿನಗೆ 10 ರೂಪಾಯಿ ಬೋನಸ್ ಟಿಪ್ಸ್ ಇಟ್ಕೊ ನೀನೆ. 100 ರೂಪಾಯಿ ಕೊಡಲ್ಲ 100 ರೂಪಾಯಿ ಕೊಡ್ಬೇಕಾ? ಏನು ಮಾಡ್ತೀಯ 10 ರೂಪಾಯಿಗೆ ಏನು ತಗೋತೀಯ? ಹಾಂ ಸರಿ ಆಯ್ತು ತಗೋ. ಹಾಂ ಯಾಕೆ? ಹಾಂ ಸರ್ ಅಲ್ಲ ಮಗಳೇ ಇಷ್ಟೆಲ್ಲ ಓಡಾಡಿ ತರಕಾರಿ ತಗೊಳಕ್ಕೆ ಅಪ್ಪಂಗೂ ಟೀ ಕೊಡಿಸ್ಬಿಡು. ಕೊಡ್ಸಲ್ವಾ? ಅಪ್ಪ ಎಂತ ಇಲ್ಲಿ ಟೀ ಅಂಕಲ್ ಬಂದವ್ರು ನೋಡು. ಎಷ್ಟು ಒಂದು ಟೀ ಕೇಳು ಫಸ್ಟು. 5 ರೂಪಾಯಿ 5 ರೂಪಾಯಿ ಕೇಳ್ತಾರ. ಒಂದು ಟೀ ಸಾಕ್ಬಿಡು 10 ರೂಪಾಯಿ ಕೊಟ್ಟಿದ್ಯಾ ಒಂದು ಟೀ ಸಾಕ್ಬಿಡ್ರಿ ಇಲ್ಲ ಸಾಕ್ಬಿಡಿ ಹೆಂಗೆ. ಹಾಂ ಅದನ್ನೇ ಬೈಟು ಮಾಡು. ನನ್ನ ಮಗಳ ಹತ್ರ ಕೊನೆಗೆ 10 ರೂಪಾಯಿ ಉಳಿದಿತ್ತು ಅದಕ್ಕೆ ಏನಿದು ಕಾಫಿನ ಟೀನಾ ಸರ್? ಹಾಂ ಒಂದು ಕಾಫಿ ತೊಗೊಂಡು ಅದನ್ನು ಬೈಟು ಮಾಡ್ಕೋತಿದ್ದೀವಿ. ನಮ್ಮ ಮಗಳು ಅಪ್ಪ ಅಮ್ಮ ಹಿಂದೆ ಓಡಾಡಿ ಸುಸ್ತಾಗಿದ್ದಾರೆ ಅಂತ ಒಂದು ಕಾಫಿ ಕೊಡ್ಸಿದ್ದಾರೆ. ಲಾಸ್ಟಲ್ಲಿ 10 ರೂಪಾಯಿ ಉಳಿದಿತ್ತು ಅದಕ್ಕೆ. ಥ್ಯಾಂಕ್ಸ್ ಮಗಳೇ. ಕೊತ್ತಂಬರಿ ಸೊಪ್ಪು ಅದ್ರಾಗೆ ಹಾಕಿ ತಬಕ್ಸಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋಬೇಕು ಇಲ್ಲಾಂದ್ರೆ ಇದಾಗುತ್ತೆ ಗೊತ್ತಾಯ್ತಾ? ಒಂದು ವಾರಕ್ಕಿಂತ ಜಾಸ್ತಿನೇ ತಗೊಂಡಿದ್ದೀನಿ. ಹಾಂ ಬ್ಯಾಗು ಅದಕ್ಕೆ ನನಗೆ ಟಿಪ್ಸ್ ಅಂತ ಹೇಳ್ಬಿಟ್ಟು 50 ರೂಪಾಯಿ ಕೊಡು ಎಕ್ಸ್ಟ್ರಾ. 100 ರೂಪೀಸ್ ಹೇಳಿದ್ಯಾ? 100 ರೂಪೀಸ್ ಅಷ್ಟೇ ಕೊಡೋದು. ಒಂದು ವಾರಕ್ಕೆ ಹೇಳಿದ್ದೆ 2 ವಾರಕ್ಕೆ 2 ವಾರಕ್ಕೆ ಖಾಲಿ ಮಾಡ್ತೀನಿ ಖಾಲಿ ಮಾಡ್ಲಾ? ಸರಿ ಆಯ್ತು. ಮಗಳೇ ಇವಾಗ ಇನ್ನೊಂದು ಒಂದು ಕಂಡೀಷನ್ ಏನೊಂದು ಚೂರು ಮಿಕ್ಕದಂಗೆ ಮಾಡಿದ್ದು ಏನೊಂದು ಚೂರು ಮಿಕ್ಕ 3 ದಿವಸ ಖಾಲಿ ಮಾಡಿ. ಆಯ್ತು ಅದೆಲ್ಲ ಇರಲಿ ಮಗಳೇ ಅದೆಲ್ಲ ಬೇಡ. ಈಗ ಬ್ಯಾಗ್ ಹಿಡ್ಕೊ ಇಲ್ಲಿ. ಭಾರ ಐತೆ ಆಗಲ್ವ ಎತ್ಕೊಳೋದಕ್ಕೆ? ಇದು ಭಾರ ಭಾರ ಆಯ್ತಾ? ಕೊಡು. ನೀನು ಒಂದು ಸಂತೆಗೆ ಒಂದು ಬ್ಯಾಗ್ ಹಿಡ್ಕೊಂಡು ಎಷ್ಟು ಭಾರ ಅಂತ್ಯ? ಹಾಂ ಅಪ್ಪ ಅಮ್ಮಂಗೆ ಜೀವನದ ಬದುಕಿನ ಭಾರ ಎಷ್ಟಿರುತ್ತೆ ಗೊತ್ತಾ? ನಿಂಗೆ ಗೊತ್ತಾ? ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಅಷ್ಟೇ ಆಯಿತಾ? ಓಕೆ ಇವತ್ತು ಹೇಗಿತ್ತು? ಚೆನ್ನಾಗಿತ್ತಾ ಸಂತೆ? ಚೆನ್ನಾಗಿತ್ತು. ಹಾಂ ನೆಕ್ಸ್ಟ್ ಇದೇ ಥರ ಇನ್ನೊಂದು ಬ್ಲಾಗ್ ಯಾವ್ದಾದ್ರು ಮಾಡೋಣ.